ಶ್ರೀ ಎಸ್ ಕರಿಯಪ್ಪನವರ 126ನೇ ಜನ್ಮದಿನೋತ್ಸವ ಹಾಗೂ 46ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮಗಳ ಬಗ್ಗೆ ಆರ್ಎಸ್ ಅಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠ ಅವರು ಪತ್ರಿಕಾಗೋಷ್ಠಿ ಏರ್ಪಡಿಸಿದರು. ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ 126ನೇ ವರ್ಷದ ಜನ್ಮದಿನೋತ್ಸವ ಮತ್ತು 46ನೇ ವಾರ್ಷಿಕ ಪುಣ್ಯಸ್ಮರಣೆ. ಅದು ನಿಮಗೆಲ್ಲ ಗೊತ್ತಿರಬೇಕು. ಅವರು ಕರಿಯಪ್ಪನವರು ರಾಮನವಮಿ ದಿವಸನೇ ಜನ್ಮ ತಾಳಿ ರಾಮನವಮಿ ದಿವಸನೇ ತಿರೋಗಿರೋದು. ಅಂದರೆ ಒಂದೇ ದಿವಸ ಪುಣ್ಯಸ್ಮರಣೆನೂ ಆಯ್ತದೆ ಹಾಗೂ ಜನ್ಮದಿನೋತ್ಸವನೂ ಆಯ್ತದೆ. ಇದು ಸಾಂಪ್ರದಾಯಿಕವಾಗಿ ಮಾಡ್ಕೊಬಂದಿದೆ. ಹಾಗೆ ಈ ಸತಿನೂ 27ನೇ ತಾರೀಕು ಮಾಡ್ತಾಯಿದ್ದೀವಿ. ನಾನು ಅಧ್ಯಕ್ಷನಾಗಿ ಬರೋಕ್ಕೆ ಮುಂಚೆ ಇದು ಈ RES ಆವರಣದಲ್ಲೇ ಒಂದು ಮಟ್ಟದಲ್ಲಿ ಇದನ್ನು ನಡೆಸ್ಕೊಬಂದಿದೆ ಸಂಪ್ರದಾಯ. ಆಮೇಲೆ ಈ ಹೊಸ ಮ್ಯಾನೇಜ್ಮೆಂಟ್ ಬಂದಮೇಲೆ ನಮ್ಮ ಚಿಂತನೆ ಇಲ್ಲ, ಕರಿಯಪ್ಪನವ್ರ ಹೆಸರು, ಅವ್ರ ನೆನಪು, ಅವರ ಮುಂದಿನ ಪೀಳಿಗೆಗೆ ಆದರ್ಶವಾಗಿರುವಂಥ ಜೀವನ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಕಾಂಪೌಂಡ್ ಬಿಟ್ಟು ಹೊರಗಡೆ ಹೋಗಬೇಕು ಅಂತ ಹೇಳಿ ನಾವು ಸುಮಾರು 1,500 ಜನ ಮಕ್ಕಳು ಇರ್ತಾರೆ ನಮ್ಮಲ್ಲಿ. 1,500 ಜನ ಮಕ್ಕಳಿಗೂ ಸಾಂಸ್ಕೃತಿಕ ತಂಡಗಳ ಜೊತೆಯಲ್ಲಿ ರಾಮನ ಭಜನೆ ಮಾಡಿಕೊಂಡು ನಾವು ಮಾಡಿದ್ದೀವಿ. 2 ವರ್ಷವೂ ಮಾಡಿದ್ದೀವಿ. ಅದೇ ಥರ ಈಗಲೂ 1,500 ಮಕ್ಕಳನ್ನ ಜೊತೆಗೂಡಿ ನಮ್ಮ ಸ್ಟಾಫು, ಕರಿಯಪ್ಪನವ್ರ ಅಭಿಮಾನಿಗಳು, ಆಮೇಲೆ ಇಲ್ಲಿ ಏನು ಲೈಫ್ ಮೆಂಬರ್ಸ್ ಅವರೇ ಎಲ್ಲರ ಜೊತೆಗೂಡಿ ನಾವು ಸುಮಾರು 1-1.5 ಗಂಟೆ ಆಯಿತು, 1.5 hours ಆಗುತ್ತೆ. ಅದನ್ನು ಮೆರವಣಿಗೆಯನ್ನು ಆಯೋಜಿಸಿದ್ದೀವಿ ನಾವು. ಸೊ ಇದರಲ್ಲಿ ಸಾಂಸ್ಕೃತಿಕ ತಂಡವೂ ಇದೆ ಈ ಸತಿನೂ. ಅದೊಂದು ಅದಾದಮೇಲೆ ವೇದಿಕೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು. ಅದರಲ್ಲಿ ಶ್ರೀ PGR ಸಿಂಧ್ಯಾ ಅವರು, ಈ ಮಾಜಿ ಗೃಹ ಸಚಿವರು ಹಾಗೂ ಈಗ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ರಾಜ್ಯ ಮುಖ್ಯ ಆಯುಕ್ತರು ಇವಾಗ, ಅವ್ರನ್ನ ನಾವು ಉದ್ಘಾಟನೆ ಮಾಡೋಕ್ಕೆ ಕರೆದಿದ್ದೀವಿ. ಅದಕ್ಕೆ ಕಾರಣ ಏನಂತಂದರೆ ಸಿಂಧ್ಯಾ ಅವರು ಕೂಡ 25 ವರ್ಷ ಇಲ್ಲಿ 5 ಸತಿ ಈ ಕ್ಷೇತ್ರನ ಪ್ರತಿನಿಧಿಸಿದವರು. ಕರಿಯಪ್ಪನವ್ರು ನೋಡಿ ಬೆಳೆದಿರೋರು ಅವರು. ಹಾಗಾಗಿ ಕರಿಯಪ್ಪನವ್ರ ಬಗ್ಗೆ, ಈ ಸಂಸ್ಥೆ ಬಗ್ಗೆ ಸಾಕಷ್ಟು ಜ್ಞಾನ ವಿಚಾರ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವ್ರನ್ನೇ ಕರೆದು ಸೂಕ್ತ. ಆ ದಿವಸದಲ್ಲಿ ಕರಿಯಪ್ಪನವರ ನೆನಪನ್ನು ಮಾಡ್ಕೊಳ್ಳೋಕ್ಕೆ ಒಳ್ಳೆ ವ್ಯಕ್ತಿತ್ವ ಇರುವಂಥ, ಕರಿಯಪ್ಪನವ್ರಿಗೆ ತಿಳುವಳಿಕೆ ಇರುವಂಥವ್ರನ್ನ ಕರೆಸ್ತಾ ಇದ್ದೀವಿ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಆಚಾರ್ಯ ಡಾಕ್ಟರ್ M. ನಾಗರಾಜ್ ಅಂದರು. ಇವರೇನೆಂದರೆ ಇವರು ಸಮಾಜ ಸೇವಕರು, ಹೆಚ್ಚಿನ ರೀತಿಯಲ್ಲಿ ವಿದ್ಯಾಕ್ಷೇತ್ರಕ್ಕೆ ಸೇವೆ ಮಾಡ್ತಾ ಇರೋರು. ಇವರು ಅಮೇರಿಕದಲ್ಲಿದ್ದವರು. ಆಮೇಲೆ ಅಮೇರಿಕದಲ್ಲಿ ಡಾಕ್ಟ್ರಾಗಿ ಆಮೇಲೆ ಬಂದು ಇಲ್ಲಿ ಸುವರ್ಣಮುಖಿ ಸಾಂಸ್ಕೃತಿಕ ಧಾಮ ಅಂತ ಒಡೆಯರಲ್ಲಿ ಇಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಕಟ್ಕೊಂಡವ್ರೆ. ಇವರು ಅದು ಸ್ಪೆಷಲ್ ನಾರ್ತ್ ಕರ್ನಾಟಕ ಹುಡುಗರಿಗೆ ಫ್ರೀ ಎಜುಕೇಷನ್ ಕೊಡೋದು, ಬೆಂಗಳೂರಲ್ಲಿ ಫ್ರೀ ಹಾಸ್ಟೆಲ್ ಕೊಡೋದು, ಆಮೇಲೆ ಈ ಸಂಸ್ಕೃತಿ ಕಲಿಸ್ಕೊಡೋದು ಮಕ್ಕಳಿಗೆ, ಒಳ್ಳೆ ಸಂಸ್ಕೃತಿ. ಈ ಥರ ಇವ್ರ ಮಕ್ಕಳು ಎಲ್ಲ ಅಮೆರಿಕದಲ್ಲಿದ್ದರು. ಇವರು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಪುನಃ ಸೇವೆ ಮಾಡ್ತಾವ್ರೆ. ಬಹುಶಃ ಕರಿಯಪ್ಪನವರ ಈ ಕಾರ್ಯಕ್ರಮಕ್ಕೆ ಸೂಕ್ತವಾದ ವ್ಯಕ್ತಿ ಇನ್ನೊಬ್ರು ಇರಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಕೂಡ ನಾವು ಕರೆದಿದ್ದೀವಿ. ಹಾಗಾಗಿ ವೇದಿಕಾ ಕಾರ್ಯಕ್ರಮ ಆಗುತ್ತೆ. ಇದರಲ್ಲಿ ಏನಂತಂದರೆ ಇನ್ನೊಂದು ಟ್ರಾನ್ಸ್ ಗ್ಲೋಬಲ್ ಪ್ರವರ್ ಲಿಮಿಟೆಡ್ ಅಂತ, ಅದನ್ನು ಬೀಗ್ರದು ಇನ್ನೇನು ಕೊಟ್ಟವ್ರು. 23 ಲಕ್ಷ ರೂಪಾಯಿ CSR ಫಂಡಲ್ಲಿ 2ನೇ ವರ್ಷದಿಂದ 23 ಲಕ್ಷ ಕೊಟ್ಟಿದ್ವಿ. ಅಲ್ಲೆಲ್ಲ ಕಾಂಕ್ರೀಟ್ ಹಾಕ್ಸಿರೋದು ಅವೆಲ್ಲ ನೋಡಿದ್ದೀರಾ ನೀವು. ಅಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ದೆಲ್ಲ ಅವರೇ ದುಡ್ಡು ಕೊಟ್ಟಿದ್ವಿ. ಫ್ಯಾನ್ ಹಾಕ್ಸ್ಕೊಟ್ಟಿದ್ವಿ PUC ಕಾಲೇಜಿಗೆ. ಈಗ ನನ್ನ ಮನವಿ ಮೇರೆಗೆ ಈಗ 29 ಲಕ್ಷ ಕೊಡ್ತಾವ್ರೆ. ಸೊ ಆವತ್ತೇನು ಮಾಡ್ತಾಯಿದ್ದೀವಿ ಅಂದರೆ 245 ಡೆಸ್ಕು, ಹಾಗೆಯೇ ಒಂದು 15 ಕಂಪ್ಯೂಟ್ರು, ಆಮೇಲೆ ಒಂದು ಇಂಟ್ರ್ಯಾಕ್ಟಿವ್ ಬೋರ್ಡು. ಅಗ್ರಿಕಲ್ಚರ್ ಕಾಲೇಜ್ ಬೇಕು ಅಂತ ಇಷ್ಟು ಅವಶ್ಯಕತೆ ಇತ್ತು. ಹಾಗಾಗಿ ಆವತ್ತು ಅದನ್ನೆಲ್ಲನೂ ಇಲ್ಲೇ ಅದನ್ನು ಕೂಡ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ.